6 ಬಾರಿ ಶಾಸಕರಿಗೆ ಇದು ಸಚಿವ ಸ್ಥಾನ ಮರೀಚಿಕೆನೇ ಆಯ್ತಲ್ಲ ಇದು. ನೋಡಿ, ನಿರೀಕ್ಷೆ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಪ್ರಥಮ ಬಾರಿ ಗೆದ್ದವರು ಕೇಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ನಾನು ಹೇಳುವಂಥದ್ದು, ಬರುವಂತಹದ್ದಾದರೆ ತಾನಕ್ಕೆ ತಾನು ಬರುತ್ತೆ. ನಾನು ಯಾರಿಗೂ ಕಾಡಿಬೇಡಿ ಕೇಳುವನಲ್ಲ. ಅದು ಪಕ್ಷಕ್ಕೆ ಮುಜುಗರ ಅಥವಾ ಪಕ್ಷದ ವರಿಷ್ಠರಿಗೆ ಮುಜುಗರ ಮಾಡುವಂಥದ್ದಲ್ಲ. ಇವತ್ತು ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಜನರ ಆಶಾದಯಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಾಯಿದೆ. ಮುಂದೆ ಯಾರು ಬಂದರೂ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಯಾರು ಇದ್ದಾರೆ, ಯಾರು ಇರ್ತಾರೆ, ಯಾರು ಬರ್ತಾರೆ ಅನ್ನೋದಲ್ಲ, ಆಸೆ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಅದೇ ಒಂದು ವೇಳೆ ಸಚಿವ ಸಂಪುಟ ಪುನರಚನೆ ಆದರೆ ತಮ್ಮ ಒಂದು ಜವಾಬ್ದಾರಿ ಕೊಟ್ಟರೆ ನಿರ್ವಹಿಸ್ತೀವಿ. ಯಾವುದೇ ಜವಾಬ್ದಾರಿ ಕೊಟ್ಟರು ಪಕ್ಷ, ಯಾಕೆಂದರೆ ಪಕ್ಷದಿಂದ ಸರ್ಕಾರ ಇರುವಂಥದ್ದು, ಯಾವುದೇ ಜವಾಬ್ದಾರಿ ಪಕ್ಷ ಕೊಟ್ಟಾಗ ಅದನ್ನು ನಿರ್ವಹಣೆ ಮಾಡೋಕ್ಕೆ ಮುಂದಾಗ್ತೇನೆ. ಆ ಶಕ್ತಿ ನನಗೆ ನನ್ನ ಜನ ಕೊಟ್ಟಿದ್ದಾರೆ, ಭಗವಂತ ಕೊಟ್ಟಿದ್ದಾನೆ. ಸಚಿವ ಸ್ಥಾನ ಬಿಟ್ಕೊಡಕ್ಕೆ ಯಾರೋ ರೆಡಿನೇ ಇಲ್ವಲ್ಲ ಸರ್? ನೋಡಿ, ಯಾರು ಎಲ್ಲೂ ಯಾವುದೇ ಸ್ಥಾನಕ್ಕೆ ಶಾಶ್ವತ ಅಲ್ಲ. ಆಸೆಗೆ ಕೊನೆ ಇಲ್ಲ. ಆದರೆ ಪ್ರಕೃತಿ ಕೊಡುವಂತಹ ತೀರ್ಮಾನಗಳೇ ಬೇರೆ. ನಿಮ್ಮಂಥ ಹಿರಿಯರನ್ನೇ ಕಡೆಗಣಿಸಿದ್ರೆ ಪಕ್ಷಕ್ಕೆ ನಾನು ಅದು ಯಾವತ್ತೂ ನನಗೆ ಕಡೆಗಣಿಸಿದ್ದಾರೆ ಅಂತ ನಾನು ಹೇಳಿಲ್ಲ. ನನಗೆ ನನ್ನ ಮೇಲೆ ಒಂದು ನನ್ನ ಶಕ್ತಿ ಏನು ಅಂತ ಆ ಜವಾಬ್ದಾರಿ ಇದು ವಿಶ್ವಾಸ ನನಗಿದೆ. ಕೆಲಸ ಮಾಡುವಂತಹ ಹಂಬಲ ನನ್ನಲ್ಲಿದೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಶಕ್ತಿ ನನ್ನ ಕುಟುಂಬದಿಂದಲೇ ನನಗೆ ಬಂದಿದೆ, ರಕ್ತಗತಿಗೆ ಹೋಗಿ ಬಂದಿದೆ. ಸೊ ಹಾಗಾಗಿ ಅವಕಾಶ ಬರೋ ತನಕ ಕಾಯ್ತಿದ್ದೀನಿ. ಅವಕಾಶ ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ನಾನು ಸಚಿವ ಇಲ್ಲಾದ್ರೂ ಆ ರೀತಿಯಲ್ಲಿ ಕೆಲಸ ಮಾಡುವಂಥ ಶಕ್ತಿ ನನಗಿದೆ.